ಈ ಸ್ಫಟಿಕ ಕಲ್ಲು ಮತ್ತು ಕುದುರೆ ನಾಳ ಯಾರಿಗೆಲ್ಲ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಏನಕ್ಕೆ ಕಟ್ಟೋದು ಅಂದರೆ ಮನಿ ಅಟ್ರಾಕ್ಷನ್ ಹಾಕೋದಕ್ಕೆ ಕಟ್ಬೋದು, ಸಾಲ ಬಾಧೆಗೆ ಕಟ್ಬೋದು, ಮತ್ತು ಮನೇಲಿ ಏನೇ ಕಷ್ಟಗಳು ಜಗಳಗಳು ಏನೇ ಆದರೂ ಕೂಡ ಇದನ್ನು ಕಟ್ಬೋದು. ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಪಾಸಿಟಿವ್ ಆಗಿ ಇರುತ್ತೆ ಮನೆ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರಿಂದ ತುಂಬ ಜನಕ್ಕೆ ನನ್ನ ಹತ್ರ ತೊಗೊಂಡು ಒಳ್ಳೆ ರಿಸಲ್ಟನ್ನು ಸಿಗ್ತಾ ಇದೆ. ನೀವು ಆಲ್ರೆಡಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ. ಸ್ಫಟಿಕದಿಂದ ಕಟ್ಟಿದ ಮೇಲೆ ತುಂಬ ಜನ ನನಗೆ ರಿವ್ಯೂನ ಕೊಡ್ತಾ ಇದ್ದೀರಾ, ಒಳ್ಳೆಯದಾಗಿದೆ, ಇದರಿಂದ ತುಂಬ ಒಳ್ಳೆಯದಾಗಿದೆ, ನನಗೆ ಇನ್ನೊಂದು ಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಾ. ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವಿಷಯ ಬಂದು ಕುದುರೆ ನಾಳ. ಇದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈ ಕುದುರೆ ನಾಳ ಅನ್ನೋದು ನಿಮಗೆ ಈ ಥರ ಇರುತ್ತೆ ನೋಡಿ. ಈ ಥರ ಎಲ್ಲ ಇರುತ್ತೆ, ಈ ಥರ ಸೇಮ್ ಟು ಸೇಮ್ ಈ ಥರ ಇರುತ್ತೆ. ಇದನ್ನು ಎಲ್ಲಿ ಕಟ್ಟಬೇಕು, ಇದು ಕಟ್ಟೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಬಂದು ಕುದುರೆ ನಾಳ ಹೊಸದನ್ನ ತಂದು ಕಟ್ಟಬಾರ್ದು. ಯೂಸ್ ಆಗಿರೋದನ್ನ, ಇವಾಗ ಕುದುರೆಗೆ ನಾಳ ಕಟ್ತಾರಲ್ಲ ಆ ಥರ ಯೂಸ್ ಆಗಿರೋದನ್ನ ತೊಗೊಂಡು ಬಂದು ಕಟ್ಟಬೇಕಾಗುತ್ತೆ. ಆವಾಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ಅಟ್ರ್ಯಾಕ್ಷನ್ ಆಗುತ್ತೆ, ಮನಿ ಅಟ್ರ್ಯಾಕ್ಷನ್ ಆಗುತ್ತೆ. ನಂತರ ಅದಾದಮೇಲೆ ಯಾರೇ ನಿಮಗೆ ಕೆಟ್ಟದನ್ನು ಬಯಸಿದರೆ, ಇವಾಗ ನಿಮಗೆ ಯಾರೋ ಒಬ್ಬರು ಮಾಡಿಸಿದ್ದಾರೆ ಕೆಟ್ಟ ದೃಷ್ಟಿ, ಅದೆಲ್ಲ ಆದರೂ ಕೂಡ ಇದನ್ನು ತಡೆಯುವಂಥ ಶಕ್ತಿ ಇದರಲ್ಲಿದೆ. ಅದಾದಮೇಲೆ ಇದನ್ನು ನೀವು ಮನೆ ಒಳಗಡೆ ಮತ್ತು ಅಂಗಡಿಗಳಿಗೆ ಶಾಪ್ಗಳಿಗೆ ಇದನ್ನು ಕಟ್ಟೋದಲ್ಲ, ಇದನ್ನು ಮೊಳೆ ಹೊಡೆದು ಒಂಥರ ಈ ಥರನೇ ಅದನ್ನು ನಿಮ್ಗೆ ಬೇಕು ಅಂದರೆ ಹೇಳಿ, ಇದನ್ನು ತರಿಸಿ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ. ಬೇಕು ಅಂದರೆ ಹೇಳಿ ಪೂರ್ತಿಯಾಗಿ ತೋರಿಸ್ತೀನಿ. ಇದನ್ನು ಬಂದು ಮನೆ ಹೊರಗಡೆನೂ ಕೂಡ ಹಾಕ್ತಾರೆ, ಬಾಗಿಲಿದೆಯಲ್ಲ ಬಾಗಿಲಲ್ಲೂ ಕೂಡ ಹಾಕ್ತಾರೆ, ಇಲ್ಲಾಂದರೆ ಹೊರಗಡೆನೂ ಕೂಡ ಹಾಕ್ತಾರೆ. ನಾನು ಹೇಳ್ಕೊಡ್ತೀನಿ. ನಾನು ನಿಮಗೆ ಬೇಕು ಅಂದರೆ ಹೇಳಿ, ನಾನು ತರಿಸಿ ನಾನು ನಿಮಗೆ ಖಂಡಿತ ಹೇಳ್ಕೊಡ್ತೀನಿ. ಈ ಥರ ಮಾಡ್ಬೋದು. ದೇವ್ರ ಮನೆಯಲ್ಲೂ ಕೂಡ ಕೆಲವರು ಇರ್ತಾರೆ. ಕೆಲವರು ಅಂತ ಹೇಳಿದ್ರೆ ಮಾರ್ವಾಡಿಗಳು ಇಡ್ತಾರೆ ಅವರು ದೇವ್ರ ಮನೆಗಳಲ್ಲಿ. ಹಾಗೂ ಕೂಡ ಇಟ್ಟು ನೀವು ಪೂಜೆನ ಮಾಡ್ಕೋಬೋದು. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದರಿಂದ. ಕುದುರೆ ನಾಳ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಲಾಳ ಅಂತಲೇ ಕರೆಯೋದು. ಒಬ್ಬರು ನಾಳ ಅಂತಾರೆ, ಒಬ್ಬರು ಲಾಳ ಅಂತಾರೆ. ಇದನ್ನು ಯೂಸ್ ಮಾಡಿರೋದನ್ನೇ ತೊಗೋಬೇಕು. ಆದಷ್ಟು ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಇದು ಬಂದು ತುಂಬ ರೇರ್, ಇದು ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಕೆಲವೊಂದು ಜಾಗದಲ್ಲಿ ಯೂಸ್ ಆಗಿರೋದು ಮಾತ್ರ ಸಿಗೋದು. ನೀವು ಹೋಗಿ ಅಂಗಡೀಲಿ ಕೇಳಿದ್ರೆ ಹೊಸದನ್ನು ಕೊಡ್ತಾರೆ, ಬಟ್ ನಿಮಗೆ ಯೂಸ್ ಆಗಿರೋದು ಕೊಡಲ್ಲ. ನಿಮಗೆ ಏನಾದರೂ ಬೇಕು, ಕುದುರೆ ನಾಳ ಬೇಕು, ಸ್ಫಟಿಕದ ಜೊತೆಗೆ ಕುದುರೆ ನಾಳನೂ ಕೂಡ ಬೇಕು ಅಂತ ಹೇಳಿದ್ರೆ ನನಗೆ ಒಂದು ಜಾಗ ಗೊತ್ತಿದೆ, ಯೂಸ್ ಮಾಡೋ ಅಂತಲೇ ಕುದುರೆ ನಾಳನ ತರ್ತಾರೆ. ಅವ್ರ ಹತ್ರನ ನಾನು ತರಿಸ್ಕೊಡ್ತೀನಿ. ಬೇಕು ಅಂದರೆ ಅದನ್ನು ಕೂಡ ನೀವು ಆರ್ಡರ್ನ ಮಾಡ್ಕೋಬೋದು. ಬೇಕು ಅಂದರೆ ಕಮೆಂಟಲ್ಲಿ ಹೇಳಿಮ್ಮ. ಇದರಿಂದ ತುಂಬ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ ಎಲ್ಲನೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಸರಿನಾ? ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ಯಾವ ವಾರ ಕಟ್ಟಬೇಕು ಅಂತ ಹೇಳಿದ್ರೆ, ಇದನ್ನು ಬಂದು ಗುರುವಾರ, ಸರಿನಾ? ಗುರುವಾರ ಇದನ್ನು ಕಟ್ಬೋದು, ಅಥವಾ ಗುರುವಾರ ಎಲ್ಲ ತುಂಬ ಒಳ್ಳೆ ದಿನಗಳು. ಅದು ಏನೇ ನಾವು ಒಂದು ಒಳ್ಳೆ ವಸ್ತು ಆಗಿರಲಿ, ಏನೇ ಒಂದು ಹಣಕಾಸಿನ ಸಮಸ್ಯೆಗೆ ನಾವು ತೊಗೊಂಡು ಬರೋದಾಗಲಿ ಮಾಡಿದ್ರೆ ಗುರುವಾರ ಅಥವಾ ಅದನ್ನು ಶುಕ್ರವಾರ ಮಾಡಬೇಕಾಗುತ್ತೆ. ತುಂಬ ಒಳ್ಳೆ ಇದಾಗುತ್ತೆ. ಕುದುರೆ ನಾಳ ಬಂದು ನಿಮಗೆ ಏನಕ್ಕಪ್ಪ ಕಟ್ತಾರೆ ಅಂತ ಹೇಳಿದರೆ, ಇದು ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಕುದುರೆ ನಾಳದ ಹಾಕ್ತಾಯಿದ್ರು. ಈ ಥರ ನೋಡಿ, ಇದನ್ನು ಕುದುರೆ ನಾಳ, ಇದು ಬಾಗಿಲು ಅಂತ ಅಂದ್ಕೊಳ್ಳಿ ನೀವು.
ಈ ಥರ ಡೋರ್ ಇರುತ್ತಲ್ಲ, ಡೋರಲ್ಲಿ ಎಲ್ಲ ಕುದುರೆ ನಳನೂ ಕೂಡ ಹಾಕಿರ್ತಾಯಿದ್ರು ಆಗಿನ ಕಾಲದಲ್ಲಿ. ನೀವು ಅಬ್ಸರ್ವ್ ಮಾಡ್ಬೋದು, ಹಳೆ ಮನೆಗಳೆಲ್ಲ ಹಾಕಿರ್ತಾಯಿದ್ರು. ದೊಡ್ಡ ದೊಡ್ಡ ಮನೆಗಳು, ಶ್ರೀಮಂತರು ಆ ಥರ ಎಲ್ಲ ಇದ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಯಾಕೆ ಕಟ್ತಾರೆ ಅಂತ. ಯಾಕೆ ಅಂದರೆ ಇದು ಕುದುರೆ ನಾಳ ಯೂಸ್ ಮಾಡಿರೋದನ್ನ ಕಟ್ಟಿದ್ರೆ ನಾವು ನಮ್ಮನೆ ಅಭಿವೃದ್ಧಿ ಆಗುತ್ತೆ, ಜಾಸ್ತಿ ಅಭಿವೃದ್ಧಿ ಆಗುತ್ತೆ, ಶ್ರೀಮಂತರಾಗೋಕ್ಕೆ ದಾರಿ ತೋರಿಸುತ್ತೆ, ಶ್ರೀಮಂತರಾಗಬಹುದು. ಆ ಥರ ಇದಕ್ಕೆ ನಾವು ಇದನ್ನು ಕಟ್ಟೋದು. ಯಾಕೆ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಬಾಡಿಗೆ ಮನೇಲಿ ಇದ್ದೀವಿ, ನಾವು ಕಟ್ಬೋದು ಆಗಲ್ಲ ಅಂತ ಹೇಳಿದ್ರು ನಾವು ಈ ಥರ ಬಾಗಿಲಿಗೆ ಡೋರಿಗೆ ನಾವು ಕಟ್ಟೋಕ್ಕಾಗಿಲ್ಲ ಅಂದರೂ ಕೂಡ ನಾವು ಹೊರಗಡೆ, ಇವಾಗ ಮೇನ್ ಡೋರ್ ಹೊರಗಡೆ ಇದೆಯಲ್ಲ, ಇಲ್ಲೂ ಕೂಡ ಕಟ್ಬೋದು, ಒಳಗಡೆ ಕೂಡ ನಾವು ಕಟ್ಕೋಬೋದು. ನಾನು ತೋರಿಸ್ಕೊಡ್ತೀನಿ, ಪ್ರತಿಯೊಂದು ಕೂಡ ನಾನು ಹೇಳ್ಕೊಡ್ತೀನಿ. ಏನೇ ವಿಷಯ ಆದರೂ ಕೂಡ ಪ್ರತಿಯೊಂದು ಕೂಡ ನಾನು ಹೇಳ್ಕೊಡ್ತೀನಿ. ಬೇಕು ಅಂದರೆ ಹೇಳಿ, ಕಮೆಂಟನ್ನು ಮಾಡಿ. ಹುಡುಕ್ತೀನಿ ನಾನು ಕೂಡ, ಅಷ್ಟಾಗಿ ಸಿಗಲ್ಲ ಅದು. ಬೇಕಾದರೆ ನಿಮಗೆ ಏನು ಹೇಳೋದು, ರೆಡಿಮೇಡ್ ಸಿಗುತ್ತಲ್ಲ ನಿಮಗೆ, ಯೂಸೇ ಮಾಡದೇ ಇರೋದು ಅದು ಬೇಕಾದ್ರೆ ಸಿಗುತ್ತೆ. ಯೂಸ್ ಮಾಡಿರೋದು ನಿಮಗೆ ಸಿಗೋದು ಕಷ್ಟ. ಇದು ಎಲ್ಲ ಅಂಗಡಿಗಳಲ್ಲೂ ಸಿಕ್ಬಿಡ್ಬೋದು, ಆದರೆ ಯೂಸ್ ಮಾಡಿರೋದು ಆ ಕುದುರೆಗೆ ಕಟ್ಟಿ ಅದು ಓಡಿ ಅದು ಸೌದಿ ಅರ್ಧಂಬರ್ಧ ಅದು ತೆಗಿತಾರಲ್ಲ, ಆ ಲಾಳ ಸಿಗೋದೇ ತುಂಬ ರೇರು, ಕಷ್ಟ ಅದು ಸಿಗೋದು. ಅದನ್ನು ಕಟ್ಟಬೇಕು, ಕಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಕುದುರೆ ಹೇಗೆ ಓಡುತ್ತೆ ಅದೇ ರೀತಿ ನಮ್ಮ ಜೀವನನೂ ಕೂಡ ತುಂಬ ಆರಾಮಾಗಿ ಎಲ್ಲದರಲ್ಲೂ ಗೆಲ್ತೀವಿ ನಾವು, ಪ್ರತಿಯೊಂದರಲ್ಲೂ ಗೆಲ್ತೀವಿ ನಾವು. ಆ ಥರ ನಾವು ವೃದ್ಧಿನ ಮಾಡ್ಕೋಬಹುದು. ಮನೆ ಅಭಿವೃದ್ಧಿಗೋಸ್ಕರ ಕಟ್ತಾರೆ ಇದನ್ನು. ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ, ನಮಗೆ ಯಾವುದೇ ಒಂದು ಕೆಲಸ ಸಿಕ್ಕಿಲ್ಲ ಅಂದರೆ, ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂದರೆ, ಮನೆಯಲ್ಲಿ ಜಗಳ ಆಗಿರಲಿ, ಪ್ರತಿಯೊಂದು A to Z ಅಂತಲೇ ಹೇಳ್ಬೋದು. ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ, ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗುತ್ತೆ ಈ ಕುದುರೆ ನಾಳ ಅನ್ನೋದು, ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೀವು, ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ನಿಮಗೆ 1 ವಾರ 15 ದಿನದಲ್ಲೇ ನಿಮಗೆ ಸಿಗುತ್ತೆ ಒಳ್ಳೆಯ ರಿಸಲ್ಟ್ ಅನ್ನೋದು ಎಲ್ಲರಿಗೂ. ಯಾಕೆಂದರೆ ನಾನು ಕಟ್ಟಿದೆ, ಬಟ್ ಅದಾದಮೇಲೆ ನಾನು ಮನೆ ಚೇಂಜ್ ಮಾಡಿದೆ. ಅದಾದಮೇಲೆ ಮನೆ ಚೇಂಜ್ ಮಾಡಿದ್ಮೇಲೆ ಮೊಳೆ ಆಗಿಲ್ಲ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಹೊಡೆದಿಲ್ಲ. ಖಂಡಿತ ಅದನ್ನು ಮತ್ತೆ ನಾನು ತರಿಸ್ಬೇಕು. ನನಗೆ ಇವಾಗ ಗಿಲ್ಟ್ ಫೀಲ್ ಕಾಣಿಸ್ತಾ ಇದೆ, ಯಾಕೆಂದರೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ನಾನು ಅದನ್ನು ತರಿಸೇ ಬಿಟ್ಬಿಟ್ಟೆ. ಇವಾಗ ನನಗೆಲ್ಲೂ ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಇದೆ ಅಂತ ನನಗೆ ಹೇಳಿದ್ದಾರೆ, ಅಲ್ಲಿ ಹೋಗಿ ಹುಡುಕಿ ತೊಗೊಂಡು ಬರ್ತೀನಿ. ನಿಮಗೂ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಕೂಡ ನನಗೆ ಕಮೆಂಟಲ್ಲಿ ಹೇಳಿ, ಅದನ್ನು ಕೂಡ ನಾನು ಸ್ಫಟಿಕದ ಜೊತೆಗೆ ಅದನ್ನು ಕೂಡ ತರಿಸಿ ನಾನು ನಿಮಗೆ ಕೊಡ್ತೀನಿ. ಬೇಕು ಅಂದರೆ ಆರ್ಡರ್ ಮಾಡ್ಕೋಬೋದು. ಬಟ್ ಹೋಗಿ ನಾನು ವಿಚಾರಿಸ್ತೀನಿ, ಏನು ಎತ್ತ ಎಷ್ಟಿದೆ ಏನು, ಅದಕ್ಕೇನು ಗೊತ್ತಿಲ್ಲ ನನಗೆ, ಎಷ್ಟು ಹೇಳ್ತಾರೆ ಏನು ಅಂತ. ಎಲ್ಲನೂ ಕೂಡ ವಿಚಾರಿಸ್ಬಿಟ್ಟು ನಂತರ ನಾನು ನಿಮಗೆ ಇದೆಯಾ ಇಲ್ಲ ಅನ್ನೋದು ಕೂಡ ಕನ್ಫರ್ಮ್ ಮಾಡಿ ಹೇಳ್ತೀನಿ, ಸರಿನಾ? ಇದು ನಿಮಗೆ ಇವಾಗ ನಿಮಗೆ ಇದ್ರ ಬೆಲೆ ಯಾರಿಗೂ ಗೊತ್ತಿಲ್ಲ, ಸರಿನಾ? ಇದ್ರ ಬೆಲೆ ಯಾರಿಗೂ ಗೊತ್ತಿಲ್ಲ, ಹಾಗಾಗಿ ನಿಮಗೆ ಒಂದಿಷ್ಟು ಕಡಿಮೆ ರೇಟಲ್ಲಿ ಸಿಗ್ಬೋದು. ನಿಜ ಇದ್ರದ್ದು ಪವಾಡ ಇರಲಿ, ಇದ್ರದ್ದು ಶಕ್ತಿ ಇರಲಿ ನಿಮಗೆ ಗೊತ್ತಾದರೆ ನೀವು ಲಕ್ಷ ಕೊಡ್ತೀನಿ ಅಂದರೂ ಅದು ಸಿಗಲ್ಲ, ಅಷ್ಟು ಪವರ್ಫುಲ್ ಇರುತ್ತೆ. ತುಂಬ ಒಳ್ಳೆಯದಾಗುತ್ತೆ ಮನೆಗಳಲ್ಲಿ. ತುಂಬ ಅಂದರೆ ತುಂಬ ರೇರು ನಿಮಗೆ ಇದನ್ನು ಸಿಗೋದು. ಹುಡುಕಿ, ನಿಮಗೆ ಅಕ್ಕಪಕ್ಕ ಏನಾದರೂ ಕುದುರೆಗಳದ್ದು ಮೈಸೂರುಗಳಲ್ಲಿ ತುಂಬ ಇರುತ್ತೆ, ಆದರೂ ಅವ್ರು ಕೊಡೋದು ಕಷ್ಟ ಇರುತ್ತೆ. ಕೇಳಬೇಕು, ಹೋಗಿ ಕೇಳಿ ಎಷ್ಟು ಹೇಳ್ತಾರೋ ಏನು, ಸಡನ್ನಾಗಿ ಕೇಳಿದ್ರೆ ಅಷ್ಟನ್ನು ಹೇಳ್ತಾರೆ. ನಿಮಗೇನಾದರೂ ಸಿಕ್ಕಿದ್ರೆ ಖಂಡಿತ ಮನೆಗೆ ತೊಗೊಂಡು ಬಂದು ಶುಕ್ರವಾರ ಅಥವಾ ಗುರುವಾರ ದಿನ ಅದನ್ನು ಕಟ್ಟಿ, ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ, ಹೇಳ್ಕೊಡ್ತೀನಿ, ಸರಿನಾ? ಇನ್ನೂ ನಾನು ಹಲವಾರು ವೀಡಿಯೋಸ್ಗಳನ್ನ ನಾನು ಮಾಡಿದ್ದೀನಿ, ಸ್ಫಟಿಕದ ವಿಡಿಯೋನೂ ಹಾಕಿದ್ದೀನಿ. ನಿಜ ಸ್ಫಟಿಕಕ್ಕೆ ಇಷ್ಟು ನನಗೆ ರೆಸ್ಪೆಕ್ಟ್ ಸಿಗ್ತಾ ಇದೆ, ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಜನಗಳಿಗೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೀಗೇ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಕಷ್ಟದಲ್ಲಿರೋರಿಗೂ ಕೂಡ ಹೇಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಿರಲಿ. ನೀವು ಕೂಡ ತಗೊಂಡು ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸ್ಫಟಿಕ. ನನ್ನಿಂದ ತಗೊಂಡು, ಕೆಲವರು ಅಂಗಡಿಯಿಂದ ತೊಗೊಂಡಿದ್ದೀನಿ ಸಿಸ್ಟರ್, ಆದರೂ ಏನೂ ಯೂಸ್ ಆಗಿಲ್ಲ. ಅದನ್ನು ಬಿಟ್ಟು ನಾನು ನಿಮ್ಮ ಹತ್ರ ತೊಗೊಂಡು ಕಟ್ಟಿದ ಮೇಲೆ ನನಗೆ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೆಲ್ಲ ಹೇಳ್ತೀರಾ. ನನಗೆ ಖುಷಿ ಆಗುತ್ತೆ, ಮಕ್ಕಳ ಬಗ್ಗೆ, ಫ್ಯಾಮಿಲಿ
ಫ್ಯಾಮಿಲಿ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀರಲ್ಲ, ಆವಾಗ ನನಗೆ ತುಂಬ ಖುಷಿಯಾಗುತ್ತೆ. ನಿಮಗೆ ಎಷ್ಟು ಒಳ್ಳೆಯದಾಗಿದೆ ಅದರಿಂದ 2 ಪಟ್ಟು ನನ್ನ ಮಕ್ಕಳಿಗೆ ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಒಳ್ಳೆಯದಾಗಲಿ ಅಂತ ಹೇಳ್ತೀರಲ್ಲ, ಅದೇ ನನಗೆ ದೊಡ್ಡ ಖುಷಿಯಾಗೋದು. ಮತ್ತು ನೀವು ಏನಾದರೂ ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಮೆಸೇಜ್ ಮಾಡಿ ಪ್ಲೀಸ್. ಎಲ್ಲರೂ ಕೂಡ ನಾರ್ಮಲ್ ಕಾಲ್ಸ್ ಯಾರು ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ಮೆಸೇಜ್ ಆಗಿರಲಿ, ನಾರ್ಮಲ್ ಕಾಲ್ಸ್ ಆಗಿರಲಿ ಮಾಡೋಕ್ಕೆ ಹೋಗಬೇಡಿ. ಅದು ಜಾಸ್ತಿಯಾಗಿ ನಾನು ನೋಡಲ್ಲ, ಸುಮ್ಮನಾಗ್ತೀನಿ. ಮತ್ತು ನಾರ್ಮಲ್ ಕಾಲ್ ಮಾಡಿದ್ರೂ ಕೂಡ ನನಗೆ ಬರೋದಿಲ್ಲ, ಬೇರೆಯವ್ರ ಹತ್ರ ಇದೆ ಅದು, ಅವರು ತೆಗಿತಾರೆ. ವಾಟ್ಸಪ್ ಮೆಸೇಜ್ ಅಂತ ಮಾಡಿದ್ರೆ ನೀವು ನನಗೆ ಡೈರೆಕ್ಟಾಗಿ ನೀವು ಮೆಸೇಜನ್ನು ಮಾಡ್ಬೋದು. ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ತೊಗೊಳ್ಳಿ. ಮತ್ತು ಒಂದು ½ kg ಕೂಡ ತೊಗೊಂಡು ನೀವು ಕಬೋರ್ಡಲ್ಲಿ ಇಡಿ, ತುಂಬ ಹಣ ಆಕರ್ಷಣೆ ಆಗುತ್ತೆ. ನೀವು ಅದನ್ನು ತೊಗೊಂಡಾದ್ಮೇಲೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಬಿಡಬೇಡಿ. ಯಾಕೆಂದರೆ ಎಷ್ಟೆಷ್ಟೋ ಕಷ್ಟ ಬೀಳ್ತಾ ಇದ್ದೀರಾ ನೀವು, ಸಾಲ ಕೊಟ್ಟಿದ್ದೀರಾ, ಇಲ್ಲ ಸಾಲ ಮಾಡ್ಕೊಂಡಿರ್ತೀರಾ, ಪ್ರತಿಯೊಂದು ಕಷ್ಟಪಡ್ತಾ ಇದ್ದೀರಾ. ಆದರೆ ಇದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಯಾಕೆ ಬಿಡ್ತೀರಾ? ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಜನಗಳಿಗೆ ನನ್ನ ಹತ್ರ ತೊಗೊಂಡು ಸಿಗ್ತಾ ಇದೆ. ಬೇಕು ಅಂದರೆ ನೀವು ಕೂಡ ತೊಗೊಳ್ಳಿ, ಟ್ರೈ ಮಾಡಿ. ಫಸ್ಟ್ ಒಂದನ್ನು ತೊಗೊಂಡು ಟ್ರೈ ಮಾಡಿ, ಬೇಕಾದ್ರೆ ನಂತರ ತಗೊಳ್ಳೋರಂತೆ. ಅಂಗಡಿಗೆ ತೊಗೋತಾ ಇದ್ದಾರೆ, ಶಾಪ್ಗಳಿಗೆ ತೊಗೋತಾ ಇದ್ದಾರೆ, ಚಿಕ್ಕ ಪುಟ್ಟ ಅಂಗಡಿಗಳು, ಚಿಕ್ಕ ಪುಟ್ಟ ತಳ್ಳೋ ಗಾಡಿ, ಬೀದಿ ವ್ಯಾಪಾರ ಮಾಡೋರು, ಸಂತೆಯಲ್ಲಿ ವ್ಯಾಪಾರ ಮಾಡೋರು, ಪ್ರತಿಯೊಬ್ಬರು ನನ್ನ ಹತ್ರ ತೊಗೋತಾ ಇದ್ದಾರೆ. ಮನೆಗೆ ಕಟ್ಟೋದಕ್ಕೆ, ಕಬೋರ್ಡಲ್ಲಿ ಇಡೋದಕ್ಕೆ, ಮತ್ತು ಲಾರಿ, ಟೆಂಪೋ, ಆಟೋ ಎಲ್ಲದಕ್ಕೂ ಕಟ್ಟೋದಕ್ಕೂ ಕೂಡ ತೊಗೋತಾ ಇದ್ದೀರಾ. ಒಳ್ಳೆಯದಾಗಲಿ, ಒಳ್ಳೆ ರಿಸಲ್ಟ್ ಬರಲಿ. ನಾನು ಕೂಡ ದುವಾ ಮಾಡಿ ಕಳಿಸ್ಕೊಡ್ತೀನಿ. ನೀವು ಕೂಡ ಒಳ್ಳೆ ಮನಸ್ಸಿಂದ ಕಟ್ಟಿ, ನಂಬಿಕೆ ಇಟ್ಟು ಕಟ್ಟಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಂಡಿರಿ, ವಾಟ್ಸಪ್ ಮೆಸೇಜ್ ಮಾಡಿ, ನಾನು ನಿಮಗೆ ಖಂಡಿತ ಕಳಿಸ್ಕೊಡ್ತೀನಿಮ್ಮ. ಓಕೆ, ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಎಲ್ಲರಿಗೂ.